ಸಾಂಬಾರು ರೈಸು ಸರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ಸೊ ನಾನೀಗ ಬಂದಿರೋವಂಥದ್ದು ಹಳ್ಳಿ ಮನೆ ತಿಂಡಿ ಊಟ. ಇದು ಆಲ್ರೆಡಿ ನಾವು ಬ್ರೇಕ್ಫಾಸ್ಟ್ ವಿಡಿಯೋ ಒಂದು ಮಾಡಿದ್ವಿ, ಇವಾಗ ಸೆಕೆಂಡ್ ವಿಡಿಯೋ ಮಾಡ್ತಾಯಿದ್ವಿ ಲಂಚ್ದು. ಸೊ ಇಲ್ಲಿ ಲಂಚ್ ಕೂಡ ಸಿಗುತ್ತೆ. ಸೊ ಏನೇನು ಸಿಗುತ್ತೆ ಅಂತ ಹೋಗಿ ನೋಡೋಣ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ತಾ ಹೋಗಿ. ಮೂಲಂಗಿ ಸಾಂಬಾರಾ? ಓಕೆ. ಅಂದರೆ ದಿನ ಬೇರೆ ಬೇರೆ ಥರ ಸಾಂಬಾರು, ವೆರೈಟಿ ವೆರೈಟಿ. ಮೊದಲನೇ ಸೋಮವಾರ ಮಸೊಪ್ಪು ಸಾರು, ಎರಡನೇ ಬದಲವಾರ ಮೂಲಂಗಿ ಸಾಂಬಾರು, ಬುಧವಾರ ಬಸ್ಸಾರು, ಓಕೆ. ಗುರುವಾರ ಬಳಕೆ ಹುಳಿಕಾಳು ಸಾರು, ಕಾಳು ಸಾರು. ನುಗ್ಗೆಕಾಯಿ ಮಾಡೋವು, ನುಗ್ಗೆಕಾಯಿ ಇಲ್ಲ. ಶುಕ್ರವಾರ ನುಗ್ಗೆಕಾಯಿ ಸಾಂಬಾರು ಇರುತ್ತೆ. ನುಗ್ಗೆಕಾಯಿ ಸ್ವಲ್ಪ ಡಿಮ್ಯಾಂಡ್ ಆಗಿರೋದ್ರಿಂದ ನುಗ್ಗೆಕಾಯಿ ಸಿಗ್ತಲ್ಲ ಎಲ್ಲವೇ, ಅದರಿಂದ ಸ್ವಲ್ಪ ಮೂಲಂಗಿ ಸಾಂಬಾರು ಇದು ಮಾಡ್ತಾರೆ. ಕಾಳು ದೊಡ್ಡ ಸಾಂಬಾರು. ಮುದ್ದೆಗೂ ಇದೆನಾ ಇವತ್ತು? ಮುದ್ದೆಗೆ ಸಾಂಬಾರು ಇದೆ. ಉಪ್ಸಾರು ಇರುತ್ತೆ, ನೀರು ಸಾರು. ಉಪ್ಸಾರು ಇರುತ್ತಾ? ಉಪ್ಸಾರು ಮಂಡ್ಯ ಸ್ಟೈಲು. ಹಾಂ. ಒಡ್ಡುಗಾರ ಉಪ್ಸಾರು ಸೂಪರ್. ಮಂಡ್ಯ ಸ್ಟೈಲ್ ಉಪ್ಸಾರು, ಮಂಡ್ಯ ಸ್ಟೈಲ್ ಉಪ್ಸಾರು ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಮುದ್ದೆಗೆ ಅದಕ್ಕೂ. ಅವರು ನಮ್ಮ ಮುದ್ದೆ ಮಾಡ್ತೀವಿ, ಇವರು ರಾಜಣ್ಣ ನೋಡಿ ಸರ್, ಇವರು ನಮ್ಮ ಮುದ್ದೆ ಮಾಸ್ಟ್ರು, ಅಪ್ಪಟ ಬಂಗಾರದ ಮುದ್ದೆ ಮಾಸ್ಟ್ರು. ಅವ್ರು ಸುಸ್ತಾಗ ನಾವು ಸ್ವಲ್ಪ ಹೊಡಿತೀವಿ ಸೆಟಪ್ ತಗೊಂಡು. ಪಾತ್ರೆ ಮಾಡೋದು ಇವತ್ತು, ಅದಕ್ಕೆ ಇವರು ಈ ಪಾತ್ರೆ ಇಲ್ಲಿ ಈ ವಾರದಲ್ಲಿ ಒಂದೇ ದಿನ ಮಾಡಿರೋದು. ಸರಿನಾ? ರಾಂಗ್ ಆಗ್ಬಿಟ್ಟವನೇ.
ಸರ್ ಇದು ಪಲ್ಯ ಪಲ್ಯನಾ? ಚಪಾತಿಗ? ಚಪಾತಿಗೆ ಓಕೆ ಓಕೆ. ಉಪ್ಸಾರು ಖಾರ ಉಪ್ಸಾರಿಗೆ ಖಾರ. ಹಾಂ ಓಕೆ. ಉಪ್ಸಾರು ಉಪ್ಸಾರು, ಸಾಂಬಾರು ಸಾಂಬಾರು. ಓಕೆ. ರಸಮ್ಮು ರಸಮ್. ಹಾಂ ಮಜ್ಜಿಗೆ ಮಸಾಲ ಮಜ್ಜಿಗೆನಾ? ಹಾಂ ಮಸಾಲ ಮಜ್ಜಿಗೆ ಇದೇನು? ಚಪಾತಿಗೆ ಸಾಗು ಚಪಾತಿಗೆ ಸಾಗು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೋಟೆಲ್ ಹಳ್ಳಿ ಮನೆ ತಿಂಡಿ ಊಟ. ಹೌದು, ಹೋಟೆಲ್ ನಾನು ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಮೊದಲನೇ ಸತಿ ನಿಮ್ಮ ಬ್ರೇಕ್ಫಾಸ್ಟ್ ವಿಡಿಯೋ ಮಾಡಿದ್ವಿ, ಇವಾಗ ಲಂಚ್ದು ವಿಡಿಯೋ ಮಾಡಕ್ಕೆ. ಇದು ಅಡ್ರೆಸ್ ಇನ್ನೊಂದು ಸತಿ ಹೇಳ್ಬಿಡಿ ಸರ್. ಇದು ಮಾಗಡಿ ರೋಡ್, ಬ್ಯಾಡ್ರಳ್ಳಿ, BEL ಲೇಔಟ್, ಸೆಕೆಂಡ್ ಸ್ಟೇಜ್, ದ್ವಾರಕಾವಾಸ ರಸ್ತೆ, ಓಕೆ. ನಿಯರ್ ಆಯುರಾಶ್ರಮ ಅಂತ. ಮಧ್ಯಾಹ್ನ ಲಂಚ್ಗೆ ಏನೇನು ಮಾಡಿದ್ದೀರಾ ನೀವು? ಸರ್ ಮುದ್ದೆ, ಉಪ್ಸಾರು, ಮತ್ತು ಮೂಲಂಗಿ ಸಾಂಬಾರು, ಪಲ್ಯ, ಓಕೆ ಚಪಾತಿ, ಓಕೆ ಟೊಮೊಟೊ ಗೊಜ್ಜು, ಓಕೆ. ಮಾಮೂಲಿ ರಸಮ್ಮು, ಮಜ್ಜಿಗೆ, ಮಜ್ಜಿಗೆ ಎಲ್ಲ ಇರುತ್ತೆ. ಹಪ್ಪಳ, ಉಪ್ಪಂಕಾಯಿ. ಓಕೆ. ಸೊ ಮುದ್ದೆಗೆ ಉಪ್ಸಾರು ರೆಗ್ಯುಲರ್ ಆಗಿ ಡೈಲಿ ಸಿಗುತ್ತೆ ಸರ್. ಬೇರೆ ಡೈಲಿ ಬೇರೆ ಸಾಂಬಾರು ಮಾತ್ರ ಬೇರೆ ಬೇರೆ ಚೇಂಜ್ ಬೇರೆ ಬೇರೆ ಇರುತ್ತೆ. ಒಂದಿನ ಮೊಸಪ್ಪು ಇರುತ್ತೆ, ನಿನ್ನೆ ಬಸ್ಸಾರಿತ್ತು, ಸೋಮವಾರ ಕಂಪಲ್ಸರಿ ಮೊಸಪ್ಪು, ಓಕೆ. ಬಸ್ಸಾರು, ಕಾಳುಳಿ, ಮತ್ತು ಅವರೆಕಾಳುಳಿ, ಮತ್ತು ಹಿಂಗೆ ಚೇಂಜಸ್ ಮಾಡ್ತಾ 8-10 ಥರ ಸಾಂಬಾರು ಮಾಡ್ತಾರೆ. ಪ್ರತಿದಿನ ಒಂದೊಂದು ಚೇಂಜಸ್ ಇರುತ್ತೆ. ಓಕೆ. ಬೋಂಡಾ ಮತ್ತೆ ಬಜ್ಜಿ mix ತರಕಾರಿ. ಮಾಡ್ತಾ ಇದ್ದೀರಾ? ಹಾಂ, ಬೋಂಡಾ ಇರುತ್ತೆ, ಬಜ್ಜಿ ಇರುತ್ತೆ. ಇವತ್ತು ಮದ್ದೂರು ವಡೆ ಮಾಡಿದ್ದಾರೆ. ಇವತ್ತು ಮದ್ದೂರು ವಡೆ. ಮದ್ದೂರು ವಡೆ ನೆನ್ನೆ ಉಂಡೆ ಪಕೋಡ ಮಾಡಿದ್ರು. ದಿನ ಒಂಥರ ಚೇಂಜಸ್ ಇರುತ್ತೆ. ಅದನ್ನು ಕೂಡ ದಿನ ಚೇಂಜ್ ಆಗುತ್ತೆ. ಡೈಲಿ ಚೇಂಜ್ ಆಗುತ್ತೆ ಸರ್. ಮಧ್ಯಾಹ್ನ ಓಕೆ. ಎಷ್ಟಿದೆ ಸರ್ ರೇಟ್ ಎಲ್ಲ? ಎಷ್ಟಿದೆ ಸರ್ ಮುದ್ದೆಗೆ? ಮುದ್ದೆ 15 ರೂಪಾಯಿ, ಒಂದು ರೈಸ್ 30 ರೂಪಾಯಿ, ಹಾಫ್ ರೈಸ್ ತೊಗೊಂಡ್ರೆ 20, ಚಪಾತಿ 2ಕ್ಕೆ 30, ಓಕೆ. ಮದ್ದೂರು ವಡೆ 10 ರೂಪಾಯಿ, ಓಕೆ. ಬೋಂಡಾ ಬಜ್ಜಿ ಆದರೆ 10 ರೂಪಾಯಿ 4. ಓಕೆ ಸರ್, ನಾನು ಕೇಳ್ಪಟ್ಟೆ ಇದೆಲ್ಲ ಕಂಪ್ಲೀಟ್ ಹಳ್ಳಿ ಸ್ಟೈಲಲ್ಲಿ ನೀವು ಅಡುಗೆ ಮಾಡ್ತಾ ಇದ್ದೀರಾ ಅಂತ. ಸಾಂಬಾರ್ ಟೇಸ್ಟೆಲ್ಲ ಹಳ್ಳಿ ಸ್ಟೈಲೆಲ್ಲ ಬರುತ್ತೆ. ಓಕೆ. ತುಂಬ ಚೆನ್ನಾಗಿರುತ್ತೆ. ಓಕೆ. ಮಧ್ಯಾಹ್ನ ಊಟಕ್ಕೆ ದಿನ 6ರಿಂದ 7 ಜನದ ಮೇಲೆ ಶೂಟಿಂಗ್ನವ್ರು ಇರ್ತಾರೆ. ಧಾರಾವಾಹಿ 6 ಟೀಮ್ ಬರುತ್ತೆ. 6 ಟೀಮ್ ಬರುತ್ತೆ. 6-7 ಡೈಲಿ ಇರುತ್ತೆ. ಓಕೆ. ಅಂದರೆ ಅವರೆಲ್ಲ ಮುಂಚೆನೇ ಹೇಳ್ಬಿಟ್ಟಿರ್ತಾರ ನಾವಿಲ್ಲ? ಸರ್ ಬೆಳಗ್ಗೆ ಟಿಫನ್ ತೊಗೊಂಡೋದಾಗ ಹೇಳ್ತಾರೆ. ಕೆಲವ್ರಿಗೂ ಬರೀ ಊಟ ತಿಂಡಿ ತೊಗೊಂಡು ಹೋಗ್ಬಿಡ್ತಾರೆ, ದೂರ ಹೋಗಿರೋರು. ಇಲ್ಲ ಹತ್ರ ಶೂಟಿಂಗ್ ಇರೋರು ತಿಂಡಿ ತೊಗೊಂಡಾಗೆ ಊಟ ಬೇಕಣ್ಣ ಅಂತ ಹೇಳಿರ್ತಾರೆ. ಅದ್ರ ಅವ್ರ ಪ್ರಕಾರ ರೆಡಿ ಮಾಡಿರ್ತೀವಿ. ಶಿವಕುಮಾರ್ ಸ್ವಾಮಿಗಳ ಹೆಸರಳಿ ಪ್ರತಿ ಸೋಮವಾರ ಪಾಯಸ ಫ್ರೀ. ಸಂಜೆ 12ರಿಂದ 4 ಗಂಟೆ. 12ರಿಂದ 4 ಗಂಟೆ. 4 ಗಂಟೆವರೆಗೂ ಕೊಡ್ತಾರೆ. ಭಾನುವಾರ ಸರ್? ಭಾನುವಾರ ಊಟ ಇರಲ್ಲ, ಬೆಳಗ್ಗೆ ಟಿಫನ್ ಮಾತ್ರ ಇರುತ್ತೆ. ಟಿಫನ್ ಮಾತ್ರ ಇರುತ್ತೆ. ಸೊ 4 ಗಂಟೆವರೆಗೂ ಕಂಪ್ಲೀಟ್ ಸಿಗುತ್ತಾ ಮುದ್ದೆ ರೈಸ್ ಎಲ್ಲ? ಎಲ್ಲ ಸಿಗುತ್ತೆ. ಮುದ್ದೆ, ರೈಸ್, ಚಪಾತಿ ಎಲ್ಲ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಬೇರೆ ಒಟ್ಟಾರೆ ನೋಡಿಕೆ ಹೋಗ್ಬಿಡ್ತಾರೆ. ಇವಾಗ ಏನು ನೋಡ್ಬಿಟ್ಟು ಬೇರೆ ಒಟ್ಟಾರೆ ನೋಡಿಕೆ ಹೋಗ್ಬಿಡ್ತಾರೆ. ಸಣ್ಣ ಬಿಟ್ಟು ಸಾಂಬಾರು ರೈಸು ಇವರೆಲ್ಲ ಹಿಡಿದ್ಬಿಟ್ಟು ಅದೇ ಸರ್ ಈಗ ಏನು ಮಾಡ್ತಿರೋದು ಇಲ್ಲಿ? ಮತ್ತೆ ನೋಡಿ
ಮದ್ದೂರು ವಡೆಯಾ? ಓಕೆ. ಸೊ ಈಗ ಎಷ್ಟು ಮದ್ದೂರು ವಡೆ ಮಾಡ್ತಿದ್ದೀರಾ? 450. ಓಕೆ. ಮದ್ದೂರು ವಡೆ ಫುಲ್ ಹೈ ಡಿಮ್ಯಾಂಡಾ ಇಲ್ಲಿ? ಬೇಕಾದಂಗೆ ಹಾಂ ಸರ್, ಯೂಟ್ಯೂಬರ್. ಸರಿ. ಏನೋ ಮಾಡ್ತೀನಿ ಇವತ್ತೊಂದೇ, ಏನೋ ಮಾಡ್ತೀನಿ ಅಂದೆ, ಮಾಡ್ತೀನಿ ಅಲ್ಲ ನೀನಲ್ಲ ಯಡೂರು ಆಫಾ? ಓಕೆ. ನಮ್ಮ ಹೆಸರು ಸ್ವಾಮಿ ಅಂತ. ಸ್ವಾಮಿ, ಯಾವಾಗಿಂದ ಈ ಹೋಟೆಲ್ಗೆ ಬರ್ತಾ ಇದ್ದೀರಾ? ಸರ್ ಸುಮಾರು ಒಂದು 6 ಮಂತಿಂದ ಬರ್ತಾ ಇದ್ದೀವಿ. ಓಕೆ. ಹೇಗಿದೆ ಟೇಸ್ಟ್ ಎಲ್ಲ? ಹೇಗಿದೆ ಸರ್? ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಕ್ಲೀನ್ ಇದೆ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಓನರಿಂದ. ಓಕೆ. ಮತ್ತು ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಊಟಕ್ಕೆ. ಮುದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರೆ.
ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿದೆ. ತುಂಬ ಕ್ಲೀನರಿಂದ ಬರೋಕ್ಕೆ ಇಷ್ಟಪಡ್ತಾರೆ. ಜನಗಳು ಬರ್ತಾ ಇರ್ತಾರೆ, ಜಾಸ್ತಿ ಜನ ಓಕೆ. ರಶ್ ಇರುತ್ತೆ. ಹಾಂ ಹಾಂ. ಸೋಮವಾರ ಹೊತ್ತು ಸ್ಪೆಷಲ್ ಆಗಿ ಪಾಯಸ ಕೊಡ್ತಾರೆ ಹೇಳಿದ್ರು. ತುಂಬ ಚೆನ್ನಾಗಿರುತ್ತೆ ಊಟ. ಓಕೆ. ಕಡಿಮೆ ಬೆಲೆಯಲ್ಲಿ ಹೊಟ್ಟೆ ತುಂಬ ಡೈಲಿ ಕೂಲಿ ಮಾಡೋರಿಗೆ ಒಳ್ಳೆ ಚೆನ್ನಾಗಿ ಊಟ ಕೊಡ್ತಾರೆ ಕಡಿಮೆ ಬೆಲೆಯಲ್ಲಿ. ತುಂಬ ಖುಷಿ ಆಗುತ್ತೆ ಸರ್. ಓಕೆ. ಹಂಗೇನಿಲ್ಲ, ಮುದ್ದೆಗೋಸ್ಕರನೇ ಇಲ್ಲಿ ಬರ್ತೀವಿ ಊಟಕ್ಕೆ. ಓಕೆ. ಎಲ್ಲ ಕಂಪ್ಲೀಟ್ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರೆ ಅವರು ಅಂತ. ಮುದ್ದೆ ಊಟಕ್ಕೋಸ್ಕರ ನಮ್ಮ ಸೌತಲ್ಲಿ ಸೈಡು ಮುದ್ದೆ ಜಾಸ್ತಿ. ಬೇರೆ ಊಟಕ್ಕೋಸ್ಕರ ಮುದ್ದೆ ಬೆಟರ್ ಇಲ್ಲ. ಅದಕ್ಕೋಸ್ಕರ ಮುದ್ದೆ ಊಟಕ್ಕೋಸ್ಕರ ಇಲ್ಲಿ ಬರ್ತೀರಾ? ತುಂಬ ಚೆನ್ನಾಗಿರುತ್ತೆ ಮುದ್ದೆ. ಮತ್ತು ಬೇರೆ ಕಡೆ ಹೋಲಿಸ್ಕೊಂಡ್ರೆ ಮುದ್ದೆಯಲ್ಲಿ ಜಾಸ್ತಿ ಒಂಥರ ಚೆನ್ನಾಗಿರ್ತೀವಿ. ಓಕೆ. ದೊಡ್ಡದಾಗಿರ್ತದೆ. ಬೇರೆ ಕಡೆ ಮುದ್ದೆಗಳು ಅಂದರೆ ಚಿಕ್ಕ ಚಿಕ್ಕ ಮುದ್ದೆಗಳು ಬರ್ತಾರೆ. ರೇಟ್ ಎಲ್ಲ ಹೇಗಿದೆ ಸರ್? ರೇಟ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಬೆಲೆ. ಕಡಿಮೆ ಬೆಲೆ. ಓಕೆ. ಕಡಿಮೆ ಬೆಲೆಗೆ ಉತ್ತಮವಾಗಿ ಊಟ ಮಾಡ್ಬೋದು. ಊಟ ತುಂಬ ಊಟ. ಓಕೆ. ಥ್ಯಾಂಕ್ ಯು ಸರ್.